ವೇಳೆ ಜಗತ್ತಿಗೆ ಇರಾನ್ ತೈಲ ದಿಗ್ಬಂಧನ. ಶೀಘ್ರ ಇಡೀ ಜಗತ್ತಿನಲ್ಲಿ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗುತ್ತಾ? ಎಸ್, ಯುದ್ಧದ ವೇಳೆ ಜಗತ್ತಿಗೆ ಇರಾನ್ ತೈಲ ದಿಗ್ಬಂಧನವನ್ನ ಹಾಕಿದೆ. ಶೀಘ್ರ ಇಡೀ ಜಗತ್ತಿನಲ್ಲಿ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗುತ್ತಾ? ವಿಶ್ವ ಸಮುದಾಯಕ್ಕೆ ಬಿಗ್ ಶಾಕ್ ಕೊಟ್ಟಂತ ಇರಾನ್ ತೈಲ ಘಟಕಗಳ ಮೇಲೆ ಅಟ್ಯಾಕ್. ಈ ಬೆನ್ನಲ್ಲೇ ಇರಾನ್ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪೆಟ್ರೋಲ್ ಡೀಸೆಲ್ ರಫ್ತು ಮೇಲೆ ಬ್ರೇಕ್ ಹಾಕಿದೆ ಇರಾನ್. ಹೊತ್ತಿ ಉರಿಯುತ್ತಿರುವಂತಹ ತೈಲ ಘಟಕಗಳಲ್ಲಿ ತಣ್ಣಗಾಗದ ಬೆಂಕಿ. ಆಯಿಲ್ ರಿಫೈನರಿಗಳ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಮಾಡಿರುವಂಥದ್ದು. ಇರಾನ್ ತೈಲ ಸಂಗ್ರಹಕ್ಕೆ ಕೈ ಹಾಕಿರುವಂತಹ ಅಮೆರಿಕ ಪಡೆ. ಹೀಗಾಗಿ ಆಯಿಲ್ ರಿಫೈನರಿಗಳ ಮೇಲೆ ಕಣ್ಣಿಟ್ಟಂತಹ ಇರಾನ್. ರಫ್ತು ಮಾತ್ರವಲ್ಲ, ಜನರು ತೈಲ ಖರೀದಿಸೋಕು ಬ್ರೇಕ್. 20 ಲೀಟರ್ ಮಾತ್ರ ತೈಲ ನೀಡುವಂತೆ ಇರಾನ್ ಸೂಚನೆ ಮಾಡಿದೆ. ಟೆಹರಾನ್ ಗವರ್ನರ್ ಮೊಹಮ್ಮದ್ ಸಾದೇಗ್ ಆದೇಶವನ್ನು ನೀಡಿರುವಂತದ್ದು. ಇಂಧನ ಪೂರೈಕೆಯಲ್ಲಿನ ಅಡಚಣೆಯ ಬೇಗ ಪರಿಹರಿಸ್ತೇವೆ, ಅಥವಾ 2-3 ದಿನಗಳಲ್ಲಿ ಎಲ್ಲ ಸರಿಯಾಗತ್ತೆ. ಇಂಧನದ ಬಗ್ಗೆ ಚಿಂತಿಸೋದು ಬೇಡ ಎಂದಂಥ ಇರಾನ್. ತೈಲ ಪೂರೈಕೆ ಬಗ್ಗೆ ನಾಗರಿಕರಿಗೆ ಇರಾನ್ನಿಂದ ಭರವಸೆ ಸಿಕ್ಕಿದೆ. ಯುದ್ಧದ ವೇಳೆ ಜಗತ್ತಿಗೆ ಇರಾನ್ ತೈಲ ದಿಗ್ಬಂಧನವನ್ನ ಹಾಕಿದೆ. ಶೀಘ್ರ ಇಡೀ ಜಗತ್ತಿನಲ್ಲಿ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗುತ್ತಾ? ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇರಾನ್ ಹೇಳುತ್ತಿರೋ ಪ್ರಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ ವಿಶ್ವ ಸಮುದಾಯಕ್ಕೆ ಇರಾನ್. ತೈಲ ಘಟಕಗಳ ಮೇಲೆ ಅಟ್ಯಾಕ್ ಆದಂತಹ ಬೆನ್ನಲ್ಲೇ ಈಗ ಇರಾನ್ ಕಠಿಣ ನಿರ್ಧಾರವನ್ನ ಕೈಗೊಂಡಿದೆ. ಪೆಟ್ರೋಲ್ ಡೀಸೆಲ್ ರಫ್ತು ಮೇಲೆ ಬ್ರೇಕ್ ಹಾಕಿದೆ ಇರಾನ್. ಹೊತ್ತಿ ಉರಿಯುತ್ತಿರುವಂತಹ ತೈಲ ಘಟಕದಲ್ಲಿ ತಣ್ಣಗಾಗ್ತಿಲ್ಲ ಬೆಂಕಿ. ಆಯಿಲ್ ರಿಫೈನರಿಗಳ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ ತೈಲ ಸಂಗ್ರಹಕ್ಕೆ ಕೈ ಹಾಕಿರುವ ಅಮೆರಿಕ ಪಡೆ. ಹೀಗಾಗಿ ಆಯಿಲ್ ರಿಫೈನರಿಗಳ ಮೇಲೆ ಕಣ್ಣಿಟ್ಟಿದೆ ಇರಾನ್. ರಫ್ತು ಮಾತ್ರವಲ್ಲದೆ ಜನರು ತೈಲ ಖರೀದಿಸೋಕು ಬ್ರೇಕ್ ಹಾಕಿರುವಂತದ್ದು. 20 ಲೀಟರ್ ಮಾತ್ರ ತೈಲ ನೀಡುವಂತೆ ಇರಾನ್ ಸೂಚನೆಯನ್ನು ನೀಡಿದೆ. ಟೆಹರಾನ್ ಗವರ್ನರ್ ಮೊಹಮ್ಮದ್ ಸಾದೇಗ್ ಆದೇಶವನ್ನು ನೀಡಿದ್ದಾರೆ. ಇಂಧನ ಪೂರೈಕೆಯಲ್ಲಿ ಅಡಚಣೆಯನ್ನ ಆಗ್ತಿರೋದನ್ನ ಬೇಗ ಪರಿಹರಿಸ್ತೇವೆ. 2 ಅಥವಾ 3 ದಿನಗಳಲ್ಲಿ ಎಲ್ಲವೂ ಸರಿಯಾಗತ್ತೆ. ಇಂಧನದ ಬಗ್ಗೆ ಚಿಂತಿಸೋದು ಬೇಡ ಅಂತಿದೆ ಇರಾನ್. ತೈಲ ಪೂರೈಕೆ ಬಗ್ಗೆ ನಾಗರಿಕರಿಗೆ ಈಗ ಇರಾನ್ನಿಂದ ಭರವಸೆ ಸಿಕ್ಕಿರುವಂಥದ್ದು. ಎಸ್, ತೈಲ ಪೂರೈಕೆಯಲ್ಲಿ ವ್ಯತ್ಯಯವಂತೂ ಆಗ್ತಿದೆ. ಯಾಕೆಂದ್ರೆ ಯುದ್ಧದ ಎಫೆಕ್ಟ್ ಹಂಗಿದೆ. ಇರಾನ್ ಮೇಲೆ ಆಗುತ್ತಿರುವಂತಹ ದಾಳಿ, ಇಸ್ರೇಲ್ ಮತ್ತು ಅಮೆರಿಕ ಮಾಡುತ್ತಿರುವಂತಹ ದಾಳಿ ಏನಿದೆಯಲ್ಲ, ಇದು ಇರಾನ್ ಅನ್ನ ಕೆರಳಿಸಿದೆ. ವಿಶ್ವಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಇರಾನ್. ತೈಲ ಪೂರೈಕೆಗೆ ದಿಗ್ಬಂಧನ ಹಾಕಿದೆ. ಶೀಘ್ರವೇ ಇಡೀ ಜಗತ್ತಿನಲ್ಲಿ ತೈಲ ಪೂರೈಕೆಯ ವ್ಯತ್ಯಾಸ ಕಂಡು ಬರುತ್ತೆ. ಪೆಟ್ರೋಲ್ ಡೀಸೆಲ್ ಭಾರಿ ದುಬಾರಿಯಾಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಕಚ್ಚಾ ತೈಲದ ಪೂರೈಕೆಯೇ ಆಗ್ಲಿಲ್ಲ ಅಂದ್ರೆ ಇರೋವಷ್ಟು ಸರಕನ್ನ ಮಾತ್ರ ಬಳಸಬೇಕಾಗುತ್ತೆ ಮತ್ತು ಅದರ ವೆಚ್ಚ ಏನಿದೆ ಅದು ಭಾರಿ ವೆಚ್ಚವನ್ನ ಭರಿಸಬೇಕಾಗುತ್ತೆ. ಹಾಗಾಗಿ ಈಗ ವಿಶ್ವ ಸಮುದಾಯಕ್ಕೆ ಇದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ತೈಲ ಘಟಕಗಳ ಮೇಲೆ ಅಟ್ಯಾಕ್ ಆಗಿದೆ. ಹಾಗಾಗಿ ಇರಾನ್ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪೆಟ್ರೋಲ್ ಡೀಸೆಲ್ ರಫ್ತು ಮೇಲೆ ಬ್ರೇಕ್ ಹಾಕಿದೆ ಇರಾನ್. ಅಟ್ಯಾಕ್ ಆಗಿರೋ ಬೆನ್ನಲ್ಲೇ ಯಾವುದೂ ಕೂಡ ರಫ್ತು ಆಗುವಂತಿಲ್ಲ ಅನ್ನುವಂಥ ರೀತಿಯಲ್ಲಿ ರೂಲ್ಸ್ನ ತಂದಿದೆ. ಹೊತ್ತಿ ಉರಿಯುತ್ತಿರುವಂತಹ ಅಲ್ಲಿನ ತೈಲ ಘಟಕ ಇನ್ನೂ ಕೂಡ ಬೆಂಕಿ ಆರ್ತಿಲ್ಲ. ಆಯಿಲ್ ರಿಫೈನರಿಗಳ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಮಾಡ್ತಿದೆ. ಇರಾನ್ ತೈಲ ಸಂಗ್ರಹಕ್ಕೆ ಕೈ ಹಾಕಬೇಕು, ಆಲ್ರೆಡಿ ಹಾಕಿದೆ ಅಮೆರಿಕ ಪಡೆ ಮೂಲಗಳ ಪ್ರಕಾರ. ಆದರೆ ಇರಾನ್ ಈ ತೈಲ ಸಂಗ್ರಹಕ್ಕೆ ಅಮೆರಿಕ ಕೈ ಹಾಕಿದ್ರೆ ಈ ಒಂದು ಯುದ್ಧದ ಭೀತಿ ಇದೆಯಲ್ಲ, ಇರಾನ್ ಹೆಂಗಾದ್ರೂ ಮಾಡಿ ಈ ತೈಲ ದಿಗ್ಬಂಧನವನ್ನ ತಡಿಬೇಕು ಅನ್ನೋದಾದ್ರೆ ಈಗ ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಕೆರಳಿ ಇರಾನ್ ತೈಲ ದಿಗ್ಬಂಧನವನ್ನ ಹಾಕಿದೆ ಜಗತ್ತಿಗೆ. ಪೆಟ್ರೋಲ್ ಡೀಸೆಲ್ ರಫ್ತು ಮೇಲೆ ಬ್ರೇಕ್ ಹಾಕಿದಂತಹ ಇರಾನ್ ಹೊತ್ತಿ ಉರಿಯುತ್ತಿರುವಂತಹ ತೈಲ ಘಟಕದಲ್ಲಿ ತಣ್ಣಗಾಗ್ತಿಲ್ಲ ಬೆಂಕಿ. ಇಸ್ರೇಲ್ ರಣಭೀಕರ ದಾಳಿಗೆ ತತ್ತರಿಸಿದಂತಹ ಇರಾನ್ ಕರಾಜ್ ನಗರದಲ್ಲಿನ ತೈಲ ಘಟಕದ ಮೇಲೆ ಅಟ್ಯಾಕ್. ಇರಾನ್ ತೈಲಾಗಾರಗಳ ಮೇಲೆ ದಾಳಿ ಮಾಡಿದ್ದ ಇಸ್ರೇಲ್ 6 ಮಂದಿ ದುರ್ಮರಣ, 21ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಮತ್ತೊಂದೆಡೆ 10,000ಕ್ಕೂ ಹೆಚ್ಚು ಕಟ್ಟಡಗಳ ನಾಶವಾಗಿರುವಂಥದ್ದು. ಮನೆಗಳು ಸೇರಿ ಬೃಹತ್ ಬಿಲ್ಡಿಂಗ್ಗಳು ಢಮಾರ್. ಅಕ್ಷರಶಃ ಸ್ಮಶಾನವಾಗಿರುವಂತಹ ಇಸ್ರೇಲ್ ರಾಜಧಾನಿ ಟೆಹರಾನ್. ಇರಾನ್ನಲ್ಲಿ
1300ಕ್ಕೂ ಹೆಚ್ಚು ಜನ ಏನು ಯುದ್ಧದಲ್ಲಿ ನಾಗರಿಕರ ಮಾರಣ ಹೋಮವೇ ಆಗ್ತಿದೆ. ನಾಗರಿಕರು ಮತ್ತು ತೈಲ ಮೂಲವನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗ್ತಿದೆ. ತೈಲ ಘಟಕಗಳ ಮೇಲೆ ದಾಳಿಯಾಗಿರುವಂತದ್ದು 6 ಮಂದಿ ಉಳಿ ಸಾಗಿದ್ದಾರೆ. ಇಸ್ರೇಲ್ ರಣಭೀಕರ ದಾಳಿಗೆ ತತ್ತರಿಸ್ತಿದೆ ಇರಾನ್. ಕರಾಜ್ ನಗರದಲ್ಲಿನ ತೈಲ ಘಟಕದ ಮೇಲೆ ಅಟ್ಯಾಕ್ ಆಗ್ತಿರುವಂತದ್ದು. ಇರಾನ್ ತೈಲಾಗಾರಗಳ ಮೇಲೆ ದಾಳಿ ಮಾಡುತ್ತಿದೆ ಇಸ್ರೇಲ್.